ಕಳೆದ 6-7 ತಿಂಗಳುಗಳಿಂದ ಹುಲ್ಲಹಳ್ಳಿ ಗ್ರಾಮದ 6 ಮತ್ತು 7ನೇ ವಾರ್ಡ್ಗಳಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಜನ ಜಾನುವಾರು ಸಾಕಷ್ಟು ಪರಿತಪಿಸಿದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಡಿಯುವ ನೀರು ಕಲ್ಪಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಗ್ರಾಮದ ಮುಂಭಾಗದಲ್ಲೇ ಕಪಿಲಾ ನದಿ ಹಾದು ಹೋಗಿದ್ರೂ ಕೂಡ ಬೇಸಿಗೆಗೂ ಮುನ್ನ ಕುಡಿಯುವ ನೀರಿನ ಹಾಹಾಕಾರ ಹುಲ್ಲಹಳ್ಳಿ ಗ್ರಾಮಸ್ಥರನ್ನ ರೊಚ್ಚಿಗೇಳಿಸಿದೆ. ಎಷ್ಟೇ ಮನವಿ ಮಾಡಿದರೂ ಸ್ಪಂದಿಸದ ಪಿಡಿಒ ಮತ್ತು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಒಳಗೆ ಪ್ರವೇಶ ಮಾಡದಂತೆ ದಿಗ್ಬಂಧನ ವಿಧಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ಪ್ರತಿಭಟನಾಕಾರರ ಕಾಶಿ ಜವರನಾಯಕ ಮಾತನಾಡಿ, ಕಳೆದ 6-7 ತಿಂಗಳುಗಳಿಂದ ಹುಲ್ಲಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 6 ಮತ್ತು 7ರಲ್ಲಿ ಸಾರ್ವಜನಿಕರು ಮತ್ತು ದನ ಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ. ಎಷ್ಟೇ ಬಾರಿ ಮನವಿ ಮಾಡಿದರೂ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿಗಳು ಕುಡಿಯುವ ನೀರು ಕಲ್ಪಿಸಿಕೊಡುವಲ್ಲಿ ಮುಂದಾಗಿಲ್ಲ. ಹಾಗಾಗಿ ಇಂದು ಗ್ರಾಮ ಪಂಚಾಯಿತಿ ಕಚೇರಿ ಒಳಗೆ ಯಾವುದೇ ಅಧಿಕಾರಿ ಸಿಬ್ಬಂದಿಗಳು ಪ್ರವೇಶ ಮಾಡದಂತೆ ದಿಗ್ಬಂಧನ ವಿಧಿಸಲಾಗಿದೆ. ಕಚೇರಿಗೆ ಬೀಗ ಜಡಿದಿದ್ದೇವೆ. ಸಮಸ್ಯೆ ಬಗೆಹರಿಸುವ ತನಕ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ. ಈಗಾಗಲೇ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ನಡೆದಿದೆ. ಅದೆಲ್ಲವೂ ತನಿಖೆ ಆಗಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಕಳೆದ 1 ತಿಂಗಳಿಂದ ಸತತವಾಗಿ 6ನೇ ಬ್ಲಾಕ್ 7ನೇ ಬ್ಲಾಕ್ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಹ ಕೊಟ್ಟು ಸ್ಥಳೀಕರಾದಂತಹ ಸಾರ್ವಜನಿಕರು ಸಹ ಬಂದು ಹೇಳಿದ್ರು ಸಹ ಬೇಜವಾಬ್ದಾರಿಯಾಗಿ ಒಬ್ಬ ಪಿಡಿಒ ಇಷ್ಟು ಬೇಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಏನಾದರೂ ಇವರು ಅಪ್ಪನ ಮನೆ ಅಂತ ತಂದು ಮಾಡ್ತಾ ಇದ್ದಾರೆ ಇವರು. ಗ್ರಾಮ ಪಂಚಾಯತಿಯಿಂದ 15 ಫೈನಾನ್ಸ್ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಬೇಕಾದಷ್ಟು ಬೋಗಸ್ ಚೆಕ್ಗಳನ್ನು ಹಾಕ ತಿಂತಾ ಇದ್ದೀರಾ ನೀವು. ನಿಮ್ಗೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ ಕುಡಿಯೋ ನೀರು ಕೊಡೋಕ್ಕೆ? ಒಬ್ರು ಇಒ ಒಂದು ಫೋನ್ ಕರೆ ರಿಸೀವ್ ಮಾಡ್ತಾ ಇಲ್ಲ ಅವರು. ಅವ್ರನ್ನೆಲ್ಲ ಅಧಿಕಾರಿಗಳು ಅಂತ ನಾವು ಗೌರವಿಸ್ಬೇಕು. ಇವ್ರನ್ನೆಲ್ಲ ಈಗ ನಿರ್ಧಾರ ಏನಿಲ್ಲ. ಈಗ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅವ್ರು ಯಾರು ಇಲ್ಲಿ ಇರೋದು ಯೋಗ್ಯತೆ ಇಲ್ಲ ಅವ್ರಿಗೆ. ಅದರಿಂದ ಬೀಗ ಹಾಕ್ಬಿಟ್ಟು ಕೂತಿದ್ದೀವಿ. ಕುಡಿಯೋ ನೀರು ಕೊಡೋ ತನಕ ಅವರು ಆಫೀಸ್ಗೆ ಹೋಗಂಗಿಲ್ಲ, ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವಾಗಿಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.